ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ SG ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲು 4 ಪದರ ಚಪಾತಿ, ಚೌಳಿಕಾಯಿ ಪಲ್ಯ ಹಾಗೆ ಶೇಂಗಾ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಈ ಥರ ನೀವು ಕೂಡ ಒಂದ್ಸರಿ ಊಟಕ್ಕೆ ರೆಡಿ ಮಾಡ್ಕೊಳ್ಳಿ, ತುಂಬ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಚಪಾತಿ ಹಿಟ್ಟನ್ನ ನಾದ್ಕೊಳ್ಳೋಕ್ಕೆ. ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೈಯಿಂದ ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗಿ ನಾದ್ಕೊಳ್ಳೋಕೆ ಹೋಗಬೇಡಿ, ಚಪಾತಿ ಗಟ್ಟಿ ಆಗುತ್ತೆ, ಆಮೇಲೆ ಚಪಾತಿ ಸ್ಮೂತಾಗಿ ಬರಲ್ಲ. ನೋಡಿ, ನಾನೀಗ ಚಪಾತಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಆದರೂ ನೆನೆಯಕ್ಕೆ ಬಿಟ್ಬಿಡೋಣ. ಹಿಟ್ಟು ಎಷ್ಟು ನೆನೆಯುತ್ತೋ ಅಷ್ಟು ಚಪಾತಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಚಪಾತಿ ಚೆನ್ನಾಗಿ ಬರಲ್ಲ. ಅದು ನೆನೆಯೋ ತನಕ ನಾವು ಈ ಕಡೆ ಚಟ್ನಿನ ಮಾಡ್ಕೊಳ್ಳೋಣ. ನಾನಿಲ್ಲಿ ಶೇಂಗಾನ ತೊಗೊಂಡಿದ್ದೀನಿ. ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳಿ. ಇಷ್ಟು ಹುರಿದ್ರೆ ಸಾಕು. ಇದನ್ನೀಗ ತಣ್ಣಗೆ ಹಾಕ್ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾನು ಮೊದಲೇ ಚೌಳಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ 2 ರಿಂದ 3 ಬಾರಿ ತೊಳ್ಕೊಂಡು ಹುರಿತಾ ಇದ್ದೀನಿ. ಈಗ ಅದಕ್ಕೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಚೌಳಿಕಾಯಿನ ಹುರಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಇದು ಹುರಿಯೋ ತನಕ ನಾವು ಈ ಕಡೆ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ 1 ಟೊಮೆಟೊ 1 ಈರುಳ್ಳಿನ ತೊಗೊಂಡಿದ್ದೀನಿ. ಎರಡೂ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಹಾಗೆ ಚೌಳಿಕಾಯನ್ನು ಹುರಿತಾನೆ ಈ ಕಡೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಟೊಮೆಟೊನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಚೌಳಿಕಾಯಿ ಕೂಡ ಹುರಿದಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಬಿಡೋಣ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಹುರ್ಕೊಂಡು ಆಮೇಲೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಇಷ್ಟು ಹುರಿದ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಇದು ಉತ್ತರ ಕರ್ನಾಟಕದ ಸಾಂಬಾರು ಪುಡಿ, ಅದನ್ನು 1 ಟೀ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ನೀವು ಖಾರನ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ಗಿಂತಲೂ ಸ್ವಲ್ಪ ಜಾಸ್ತಿ ಉಪ್ಪು ಸೇರಿಸ್ಕೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಇದಕ್ಕೆ ಹುರಿದಿಟ್ಟಿರೋಂಥ ಚೌಳಿಕಾಯಿನ ಹಾಕೋತಾ ಇದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು 1/4 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಸಕ್ಕರೆನ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾವು ಉತ್ತರ ಕರ್ನಾಟಕದಲ್ಲಿ ಎಲ್ಲದಕ್ಕೂ ಸಕ್ಕರೆನೇ ಬಳಸ್ತೀವಿ. ಈಗ ಒಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕ್ಕೊಂಡು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬೇಯಕ್ಕೆ ಇಟ್ಬಿಡೋಣ. ನೀರು ಹಾಕಿದ್ರೇ ಚೌಳಿಕಾಯಿ ಚೆನ್ನಾಗಿ ಬೇಯುತ್ತೆ, ಇಲ್ಲಾಂದರೆ ಹಾಗೆ
ಕಡ್ಡಿ ಥರ ಇರುತ್ತೆ ನೋಡಿ. ಈಗ 2 ನಿಮಿಷ ಆಯಿತು, ನಾನು ತೆಗೆದು ನೋಡ್ತಾ ಇದ್ದೀನಿ. ನೀರೆಲ್ಲ ಹೀರ್ಕೊಂಡಿದೆ ನೋಡಿ. ಈಗ ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ. ಈಗ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ನಾನಿಲ್ಲಿ ಒಂದು 8 ಬೆಳ್ಳುಳ್ಳಿ, ಒಂದು 6 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಜೀರಿಗೆ, ಕರಿಬೇವು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಫಸ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ನಾನು ಇದಕ್ಕೆ ಶೇಂಗಾನ ಸೇರಿಸ್ಕೊಂಡಿದ್ದೀನಿ ನೋಡಿ. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ತರಿಯಾಗಿ ಇರಬೇಕು, ತುಂಬ ನೈಸ್ ಆದರೆ ಚಟ್ನಿ ಚೆನ್ನಾಗಿರಲ್ಲ. ಈಗ ಚಟ್ನಿ ಕೂಡ ರೆಡಿ ಆಯಿತು. ಚಪಾತಿನ ಮಾಡ್ಕೊಳ್ಳೋಣ. ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆನೆದಿದೆ. ಇದು ಚಪಾತಿ ಮಾಡೋ ಪ್ಲೇಟು. ಇವು ಪ್ಲೇಟ್ ಒಂದಿದ್ರೆ ಚಪಾತಿ ಬರದೇ ಇರೋರು ಕೂಡ ಚಪಾತಿನ ಮಾಡ್ಕೋಬೋದು. ಈ ಪ್ಲೇಟ್ ಮೇಲೆ ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ ನೋಡಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು 1 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಈಗ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡಿಕೊಂಡು ಪೂರಿ ಸೈಜಿಗೆ ಲಟ್ಟಿಸ್ಕೋಬೇಕು. ಈಗ ಅದಕ್ಕೆ ಎಣ್ಣೆ ಹಚ್ಕೊಳ್ಳಿ. ಮೇಲ್ಗಡೆ ಸೈಡು ಎಣ್ಣೆ ಹಚ್ಕೊಂಡಿರೋ ಸೈಡಲ್ಲೇ ಹಿಟ್ಟು ಹಚ್ಕೊಳ್ಳಿ. ಇದು ಗೋಧಿ ಹಸಿಟ್ಟು. ಹಿಟ್ಟು ಹಚ್ಕೊಳ್ಳಿ. ಪುನಃ ಅದನ್ನ ಫೋಲ್ಡ್ ಮಾಡಿ ಅದ್ರ ಮೇಲೆ ಪುನಃ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡಿರೋ ಸೈಡಲ್ಲೇ ಮತ್ತೆ ಹಿಟ್ಟು ಹಚ್ಕೊಳ್ಳಿ. ಈಗ ನೋಡಿ, ಪುನಃ ಫೋಲ್ಡ್ ಮಾಡಿದ್ಮೇಲೆ 4 ಪದರ ಆಯಿತು. ತೋರಿಸ್ತೀನಿ ನೋಡಿ. 1 2 3 4 ನೋಡಿ. ಈ ಥರ ಮಾಡಿದ್ರೇ ಇದು 4 ಪದರ ಚಪಾತಿ. ಈಗ ಪ್ಲೇಟ್ ಮೇಲೆ ಎಣ್ಣೆ ಹಚ್ಕೊಂಡು ಚಪಾತಿನ ಮಾಡ್ಕೋಬೇಕು ನೋಡಿ. ಇದ್ರ ಮೇಲೆ ಮಡ್ಚಿ ಹಾಕೋ ಅವಶ್ಯಕತೆ ಏನಿಲ್ಲ, ಹಾಗೆ ಸುಮ್ಮನೆ ಲಟ್ಟಿಸ್ತಾ ಹೋಗಬೇಕು. ತುಂಬ ಚೆನ್ನಾಗಿ ಬರುತ್ತೆ ಈ ಪ್ಲೇಟ್ ಮೇಲೆ. ನೀವು ಫ್ರೆಂಡ್ಸ್ ಈ ಥರ ಪ್ಲೇಟ್ ಇಲ್ಲ ಅಂದರೆ ಮನೆಯಲ್ಲಿ ತಂದಿಟ್ಕೊಳ್ಳಿ. ಒಂದು ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಇವಾಗ. ಇದ್ರ ಮೇಲೆ ಚಪಾತಿ ಚೆನ್ನಾಗಿ ಬರುತ್ತೆ. ನಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಚಪಾತಿನ ಮಾಡ್ಕೋಬೋದು. ಈಗ ತವೆ ಕೂಡ ಕಾದಿತ್ತು ನೋಡಿ. ಚಪಾತಿನ ಹಾಕೋತಾ ಇದ್ದೀನಿ. ಚಪಾತಿನ ಯಾವಾಗಲೂ ಹೈ ಫ್ಲೇಮಲ್ಲೇ ಬೇಯಿಸಬೇಕು, ಅಂದ್ರೇ ಸ್ಮೂತಾಗಿ ಬರುತ್ತೆ ಚಪಾತಿ. ಮೀಡಿಯಮ್ ಫ್ಲೇಮಲ್ಲೆಲ್ಲ ಬೇಯಿಸಿದ್ರೆ ಚಪಾತಿ ಗಟ್ಟಿಯಾಗಿಬಿಡುತ್ತೆ ನೋಡಿ. ಚಪಾತಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಾಗಿ. ನೀವು ಈ ಥರ 4 ಪದರ ಚಪಾತಿನ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ. ಇವಾಗ ಅದನ್ನ ಬೇಯಿಸಿ ತೆಗೆದುಬಿಟ್ಟು ಪುನಃ ಇನ್ನೊಂದು ಚಪಾತಿನ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಅದೇ ಥರ ಎಣ್ಣೆ ಹಚ್ಕೊಂಡು ಹಿಟ್ಟು ಹಚ್ಕೊಂಡು ಫೋಲ್ಡ್ ಮಾಡಬೇಕು ನೋಡಿ. ಈ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಚ್ಚಬೇಕು, ಇಲ್ಲಾಂದರೆ ಚಪಾತಿ ತವೆ ಮೇಲೆ ಹಾಕುವಾಗೆ ಚಪಾತಿ ಬಿಡಲ್ಲ ಅದು ನೋಡಿ. ಈ ಪ್ಲೇಟ್ ಹಾಕುವಾಗ ಎಡಗೈಯಿಂದ ಆ ಪ್ಲೇಟನ್ನು ಮೇಲ್ಗಡೆ ಫೋಲ್ಡ್ ಮಾಡ್ಕೊಂಡು ಬಲಗೈಯಿಂದ ನಿಧಾನಾಗಿ ಚಪಾತಿನ ಬಿಡಿಸ್ಕೋಬೇಕು. ಆಗ ಚಪಾತಿ ಚೆನ್ನಾಗಿ ತವೆ ಮೇಲೆ ಬರುತ್ತೆ ನೋಡಿ. ಎಣ್ಣೆ ಹಚ್ಕೊಂಡು ಹೈ ಫ್ಲೇಮಲ್ಲಿ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಉಬ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ. ನಮ್ಮ ಮನೆಯಲ್ಲಂತೂ ನಾನು ಇದೇ ಥರ ಚಪಾತಿನ ಮಾಡೋದು. ನಮ್ಮ ಮನೇಲಿ ಎಲ್ರಿಗೂ 4 ಪದರ ಚಪಾತಿನೇ ಇಷ್ಟ ನೋಡಿ. ಈಗ ಚಪಾತಿ ಬೇಯಿದಾಗಿದೆ. ಇದನ್ನ ತೆಗೆದ್ಬಿಟ್ಟು ಈಗ ನಾನು ಮಿಕ್ಕಿರೋ ಹಿಟ್ಟಲ್ಲಿ ಇಷ್ಟು ಚಪಾತಿ ಮಾಡ್ಕೊಂಡಿದ್ದೀನಿ. ನಾನು ಲಂಚ್ಗೆ ರೆಡಿ ಮಾಡಿದ್ದಿದ್ದನ್ನೆಲ್ಲ ಈಗ ನಾನು ತಟ್ಟೆಗೆ ಹಾಕೋತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಚಪಾತಿ ಜೊತೆ ನೋಡಿ ಸೈಡಲ್ಲಿ ಹಾಗೆ ಬೆಲ್ಲ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಚಪಾತಿ ಜೊತೆ ಬೆಲ್ಲ ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ
ಹಾಗೆ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.